ಅಲ್ರಿ ಮಧುಗಿರಿ DYSP ಎಷ್ಟು ದೊಡ್ಡ ಕಾಮುಕ ಅಂತಂದರೆ ಹಲ್ಕಟ್ ನನ್ನ ಮಗ ದೂರು ಕೊಡೋಕ್ಕೆ ಬಂದರೆ ಆ ದೂರು ಕೊಡೋ ಹೆಣ್ಮಗಳಿಗೆ ಬಟ್ಟೆ ಬಿಚ್ಚಿ ತನ್ನ ಕಾಮಪೂರಣ ಮಾಡೋನಲ್ಲ ಗುರು. ಅಪ್ಪಿತಪ್ಪಿ ರೆಕಾರ್ಡ್ ಆಯಿತು. ರೆಕಾರ್ಡ್ ಆಗಿಲ್ಲ ಅಂತಂದರೆ ಅಲ್ರಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ನಡೆದಿರೋ ಅಂಥ ಕತೆ. ಇವನು ಯಾವನು ಮಧುಗಿರಿ DYSP ಅಂತೆ. ತಗೊಂಡೋಗಿ ಬಾಂಬೆ ರೆಡ್ ಲೈಟ್ ಏರನ್ನು ಬಿಡ್ರಿ ನನ್ನ ಮಗನ್ನ. ಅಲ್ರಿ ಆ DYSP ಯೂನಿಫಾರ್ಮ್ ಹಾಕ್ಕೊಂಡು ಕಂಪ್ಲೇಂಟ್ ಕೊಡೋ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಬಟ್ಟೆ ಬೀಸ್ತಾನಲ್ಲ ಗುರು ಇವನು. ಅದು ಏನೋ DYSP ಆಫೀಸಲ್ಲಿ ಏನು ದೈಹಿಕ ಸುಖ ಮಜಾ ಮಾಡೋಕ್ಕೋಸ್ಕರನಾ DYSP ಆಫೀಸ್ಗಿರೋದು? ನಾಚಿಕೆ ಆಗಲ್ಲ? ಒಬ್ಬ ಹೋಮ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿ ಪರಮೇಶ್ವರ್ ಕಾನ್ಸ್ಟಿಟ್ಯೂನ್ಸಿಲಿ ಇಂಥ ಕಾಮಕ DYSP ಮಾಡ್ಕೊಂಡಿದ್ದೀರಲ್ಲ. ಇವನು ಯಾರೇ ಇವನು DYSP ಮಧುಗಿರಿ ಅಂತೆ. ಯಾವಾಗ ಇವನು ಬಟ್ಟೆ ಬಿಚ್ಚೋದು? ಕಂಪ್ಲೇಂಟ್ ಇದು ಒಂದು ಕೇಸ್ ರೆಕಾರ್ಡ್ ಆಗಿರೋದು. ಇನ್ನೆಷ್ಟು ಕೇಸ್ ರೆಕಾರ್ಡ್ ಆಗಿರಬೇಕು? ಇನ್ನೆಷ್ಟು ಜನ ಹೆಣ್ಮಕ್ಳಿಗೆ ಬಟ್ಟೆ ಬಿಚ್ಚು ದೈಹಿಕ ಸುಖ ಅನುಭವಿಸಿ ಈ ರಾಸ್ಕಲ್ ಕಾಮುಕ ಇವ್ನು ಯಾವಾಗ 376 ಬುಕ್ ಮಾಡಿ ಇವನ ಮೇಲೆ? ಏನ್ರಿ ಇದು ಪಬ್ಲಿಕ್ ಲೈಫಲ್ಲಿ? ಏನು ಪಬ್ಲಿಕ್ ಲೈಫಲ್ಲಿ ಇದು? ಅವನ ನನ್ನ ಮಗನ ಸಸ್ಪೆಂಡ್ ಮಾಡಿ ಜೈಲಿಗೆ ಹಾಕಿ ಮೊದಲು ಇವನನ್ನು ಹಲ್ಕಟ್ ನನ್ನ ಮಕ್ಕಳನ್ನ ತೊಗೊಂಬಂದು ಯೂನಿಫಾರ್ಮ್ ಹಾಕ್ಕೊಂಡು ಗಲೀಜು ಕೆಲಸ ಮಾಡ್ಕೊಂಡು ಡಿಪಾರ್ಟ್ಮೆಂಟ್ ಹೆಸರು ಹಾಳು ಮಾಡ್ತಾರೆ. ಹಲ್ಕಟ್ಗಳು ತೊಗೊಂಬಂದು ಯಾವ ಕೆಡ್ದಲ್ಲಿ ಹೊಡಿಬೇಕು ನನ್ನ ಮಗನಿಗೆ DYSPಗೆ?